ದ ಮಂತ್ ಆಫ್ ಮಾರ್ಚ್ ಸೋ ಲಾಂಗ್ ಮಂತ್ ಅಂತ ನಿಮಗೂ ಕೂಡ ಅನಿಸಿದ್ಯಾ? ಹೌದು, ಯುದ್ಧ ನೋಡಿದ್ವಿ, ಯುಗಾದಿ ನೋಡಿದ್ವಿ, ರಂಜಾನ್ ನೋಡಿದ್ವಿ, ರಾಮನವಮಿ ನೋಡಿದ್ವಿ, ಹೋಲಿ ಕೂಡ ನೋಡಿದ್ವಿ. ಹಾಗೆ SSC ಮತ್ತು PUದು ಎಕ್ಸಾಮ್ಸ್ಗಳು ಕೂಡ ನೋಡ್ತಾ ಇದ್ದೀವಿ. ಅಂದ್ರೂ ಈ ಮಂತ್ ಮುಗಿತಾನೆ ಇಲ್ವಲ್ಲ ಅಂತ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಪರದಾಡ್ತಾ ಇರೋದು ಮತ್ತು ಪೆಟ್ರೋಲ್ ಸಿಗದೆ ಪರದಾಡ್ತಾ ಇರೋದನ್ನು ಕೂಡ ನೋಡಿದ್ವಿ. ಅಂದ್ರೂ ಈ ಏಪ್ರಿಲ್ ಫಸ್ಟು ಯಾವಾಗ ಬರುತ್ತೆ ಅಂತ ಅಂದ್ಕೊತಾ ಇದ್ವಿ. ಸೊ ಏಪ್ರಿಲ್ ಫಸ್ಟ್ ಬಂದಾಗಲಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗ್ತಾ ಇದೆ ಅಂತ ಅನ್ನೋ ವಿಷಯ ನಿಮ್ಗೆ ಗೊತ್ತಿದೆಯಾ? ಸೊ ಯಾರ್ಯಾರಿಗೆ ಏನೇನು ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಇದೆ ಅಂತ ಅನ್ನೋದು ನೋಡೋದಾದರೆ, ಮೇನ್ಲಿ ಎಂಪ್ಲಾಯೀಸ್ಗಳಿಗೆ ನೋಡೋದಾದರೆ, ಸೊ ಫಸ್ಟ್ ಏಪ್ರಿಲಿಂದ ಆಗುವಂತಹ ಬಿಗ್ಗೆಸ್ಟ್ ಚೇಂಜ್ ಅಂತ ಅಂದರೆ ಎಜುಕೇಷನ್ ಅಲೋಯೆನ್ಸಸ್ ಅಂತ ಏನು ನಿಮಗೆ 100 ರೂಪೀಸ್ ಸಿಗ್ತಾ ಇತ್ತು ಪರ್ ಮಂತ್ಗೆ, ಪರ್ ಚೈಲ್ಡ್ಗೆ, ಈಗ ಅದು 3000 ಪರ್ ಮಂತ್ ಆಗಿದೆ. ಹಾಗೆ ಹಾಸ್ಟೆಲ್ ಅಲೋಯೆನ್ಸಸ್ ಅಂತ ನಿಮಗೆ ಏನು 300 ರೂಪೀಸ್ ಸಿಗ್ತಾ ಇತ್ತು, ಅದು 9000 ಪರ್ ಮಂತ್ ಆಗಿದೆ. ಹಾಗೆಯೇ ಬೆಂಗಳೂರು, ಹೈದರಾಬಾದು, ಪುಣೆ ಅವರು ಅಹಮದಾಬಾದಲ್ಲಿ ಇರುವಂತಹ ಎಂಪ್ಲಾಯೀಸ್ಗಳಿಗೆ ಏನು 40% HRA ಸಿಗ್ತಾ ಇತ್ತು, ಅದು 50% ಆಗಿದೆ. ಎಂಪ್ಲಾಯರ್ ಮೀಲ್ ಕಾರ್ಡ್ ಅಂತ ಹೇಳಿ ಏನು 50 ರೂಪೀಸ್ ಲಿಮಿಟ್ ಇತ್ತು, ಅದು ಇವಾಗ ಬದಲಾಗಿ 200 ರೂಪೀಸ್ ಪರ್ ಮೀಲ್ ಆಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಅದು ಅಲ್ಲದೆ ಗಿಫ್ಟ್ ವೋಚರ್ ಅಂತ ಏನು ಟ್ಯಾಕ್ಸ್ ಫ್ರೀ ಲಿಮಿಟ್ ಇತ್ತು 5000 ರೂಪೀಸು, ಅದು ಇನ್ಕ್ರೀಸ್ ಆಗಿ 15000 ರೂಪೀಸುಗೆ ನಿಂತಿದೆ. ಹಾಗೆ ಫಾರ್ಮ್ಗಳು ಕೂಡ ಚೇಂಜಸ್ ಆಗಿದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಮತ್ತು ಕಾರ್ ಅಲೋಯೆನ್ಸಸ್ಗೆ ಅಂತ ಏನು 1800 ಇತ್ತು, ಅದು ₹5000 ಪರ್ ಮಂತ್ ಆಗಿದೆ. ಸೊ ಇಷ್ಟೆಲ್ಲ ಚೇಂಜಸ್ ಆಗ್ತಿದೆ. ನಿಮ್ಮ ಎಜುಕೇಷನ್ ಅಲೋಯೆನ್ಸಸ್ಸು ಮತ್ತು ನಿಮ್ಮ ಹಾಸ್ಟೆಲ್ ಅಲೋಯೆನ್ಸಸ್ಸಿಂದಲೇ ಏನಿಲ್ಲ ಅಂದರೂ ನೀವು 2.88 lakhs ಅಷ್ಟು ಪರ್ ಇಯರು ಸೇವ್ ಮಾಡ್ಬೋದು. ಥ್ಯಾಂಕ್ ಯು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.